4 hours 30 minutes ಅಂತ ಇದೆ, 4 ಗಂಟೆ 30 ನಿಮಿಷ ಅಂತ ಇದೆ. 4 hours 30 minutes ಅಂತ ಬಂತು. 4 ಗಂಟೆ 30 ನಿಮಿಷ ಅಂತ ಬಂದಾಗ ಅರ್ಥ ಮಾಡ್ಕೊರಿ. 4 ಗಂಟೆ 30 ನಿಮಿಷ ಅಂತ ಕೊಟ್ಟಂದ್ರೆ ಇದನ್ನು ಕನ್ವರ್ಟ್ ಮಾಡೋದು ಹೆಂಗೆ ಹೇಳ್ರಿ? 1 ಗಂಟೆ ಅಂದ್ರೆ 60 ನಿಮಿಷ, 2 ಗಂಟೆ ಅಂದರೆ 120 minutes, 3 hours means 180, 4 hours means 240, 240 plus 30 270 minutes ಅಂತ ಅರ್ಥ ಮಾಡ್ಕೋಬೇಕು. 270 minutes, ಅಂಡರ್ಸ್ಟುಡ್? ಸೊ ಫಸ್ಟ್ ಥಿಂಗ್ ಇದು. ಆಮೇಲೆ ಇನ್ನು 54 ನಿಮಿಷಗಳಂತ ಕೊಟ್ಟಿರ್ತಾರೆ. ಇದು 54 minutes ಅಂತ ಇದೆ. ಎಷ್ಟೇ ಇದೆ ಈಗ? 1 hour 20 minutes ಇಲ್ಲ, ಅಥವಾ ಜಸ್ಟ್ ಏನಿಲ್ಲ, ಮಿನಿಟ್ಸ್ ಇದೆ. ಅಂದರೆ ನಾವು ಪ್ರಶ್ನೆಗಳನ್ನ ನಿಮಗೆ ಪ್ರೀವಿಯಸ್ಸಲ್ಲಿ ಏನು ಹೇಳಿದ್ದೇನೆ ಅಂದರೆ, ಮಿನಿಟ್ಸ್ ಬಂತು ಅಂದ್ರೆ ಮಿನಿಟ್ಸಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು, ಸೆಕೆಂಡ್ಸ್ ಬಂತು ಸೆಕೆಂಡ್ಸ್. ಇದೇ ಕ್ವೆಶನ್ ಸೆಕೆಂಡ್ದಾಗ ಕೊಟ್ಟರು ಮಾಡ್ಬೋದು. ಕನ್ವರ್ಟ್ ಇಂಟು ಸೆಕೆಂಡ್ ಎಲ್ಲನೂ ಸೆಕೆಂಡ್ ಕನ್ವರ್ಟ್ ಮಾಡೋದು ಅಷ್ಟೇ. ಕ್ಲಿಯರ್ ಆಯ್ತಲ್ಲ? ಇದು ಇಂಪಾರ್ಟೆಂಟ. ಈಗ 270 ನಿಮಿಷಕ್ಕೆ ಎಷ್ಟು? 1000 ಕಿಲೋಮೀಟ್ರ್ ಹೋಗತ್ತೆ. 1000 ಕಿಲೋಮೀಟ್ರ್ ಅಂತ ಇದೆ. ಇನ್ನು ಎಷ್ಟು? 54 ನಿಮಿಷಕ್ಕೆ 54 ಮಿನಿಟ್ಸ್ಗೆ ಎಷ್ಟಾಗುತ್ತದೆ? ಸೊ ಕ್ವೆಶನ್ ಮಾರ್ಕ್. ಸೊ 270 ಡೌನ್ ದ ನೆಕ್ಸ್ಟ್ 54 ಇಂಟು ಎಷ್ಟು? 1000. ಅಂಡರ್ಸ್ಟುಡ್? ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಕ್ಯಾನ್ಸಲ್, 0 ಕ್ಯಾನ್ಸಲ್ ಮಾಡೋಣ. ಆಮೇಲೆ 27 ಒಂದಲೇ 27 ಎಷ್ಟಲೇ ಆಗ್ಬೋದು? 2ಲೇ ಆಗ್ಬೋದಾ? ಸೊ 2 into 100 200 ಕಿಲೋಮೀಟ್ರ್, ನಾಟ್ ಕಿಲೋಮೀಟ್ರ್ ಪರ್ ಅವರ್.